ನಮ್ಮ ಗ್ರಹಣಾಸಕ್ತಿಗೂ ಮಿತಿಗಳಿವೆ. ಆದ್ದರಿಂದ ಅನೂಹ್ಯವಾದ ವಿಷಯಗಳನ್ನು ಕುರಿತು ವೇದ ಸಾಹಿತ್ಯದಲ್ಲಿ ತಿಳಿಬೇಕು. ಗೀತೆಯಲ್ಲಿರೋ ಹಾಗೆ ಈ ಐಕ ಪ್ರಕೃತಿಯಲ್ಲಿನ ಎಲ್ಲ ಜೀವಿಗಳ ಹುಟ್ಟು ನನ್ನಿಂದ ಆಯಿತು ಅನ್ನೋದು ನಿಜ ಅಲ್ಲವೇ? ವಿಷ್ಣು ಮಾಯೆ ಅಲ್ವಾ? ಪ್ರಕೃತಿ ಎಂಬ ವೈಕವನ್ನು ಕೇವಲ ನೋಡುವಷ್ಟರಲ್ಲಿ ಗರ್ಭಧಾನ ಮಾಡ್ದ ಅಂತಾರಲ್ಲ. ಹೌದು, ಇದೇ ಆಧ್ಯಾತ್ಮಿಕ ವಿಧಾನ. ಪ್ರಾಪಂಚಿಕವಾದ ನಮಗೆ ನಮ್ಮ ದೇಹದ ಒಂದು ಗೊತ್ತಾದ ಅವಯವದ ಮೂಲಕ ಗರ್ಭಧಾನ ಮಾಡುವ ಮಿತಿ ಇದೆ. ಅಂದರೆ ಪರಮಪ್ರಭು ಕೃಷ್ಣ ಅಥವಾ ಮಹಾವಿಷ್ಣು ತನ್ನ ದೇಹದ ಯಾವುದೇ ಭಾಗದಿಂದಾದರೂ ದೇಹದ ಬೇರೆ ಭಾಗಕ್ಕೆ ಗರ್ಭದಾನ ಮಾಡ್ತಾನೆ ಅಂತಾಯಿತು. ಬರದೆ ದೃಷ್ಟಿಸುವ ಮಾತ್ರದಿಂದಲೇ ದೇವರು ಐಹಿಕ ಪ್ರಕೃತಿಯ ಗರ್ಭದಿಂದಲೇ ಲಕ್ಷಾಂತರ ಜೀವಿಗಳನ್ನು ಸೃಷ್ಟಿಸಬಲ್ಲನು. ದೇವರ ಆಧ್ಯಾತ್ಮಿಕ ದೇಹ ಎಷ್ಟೊಂದು ಶಕ್ತಿ. ತನ್ನ ದೇಹದ ಭಾಗವು ಅದೇ ದೇಹದ ಬೇರೆ ಭಾಗದ ಕಾರ್ಯವನ್ನು ಕೂಡ ನಿರ್ವಹಿಸಬಲ್ಲರಂತೆ. ಇದನ್ನು ನಾನು ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರೋದನ್ನು ನಾನು ಕೇಳಿದ್ದೀನಿ. ನಾವು ನಮ್ಮ ಕೈಯಿಂದ ಇಲ್ಲ ಅಂದರೆ ತೊಗಲಿನ ಮೂಲಕನಾದರೂ ಮುಟ್ಟೋದಕ್ಕೆ ಸಾಧ್ಯ. ಹಾಗಾದರೆ ಕೃಷ್ಣ ಬಂದು ನೋಡೋ ಅಷ್ಟರಲ್ಲಿ ಎಲ್ಲವನ್ನೂ ಮುಟ್ಟಬಲ್ಲ ಅಂತ ನೀವು ಹೇಳ್ತಾ ಇರೋದು? ಹೌದು, ನಾವು ಕಣ್ಣುಗಳಿಂದ ಮಾತ್ರ ನೋಡಬಹುದು. ಕಣ್ಣುಗಳಿಂದ ಮುಟ್ಟುವುದನ್ನಾಗಲಿ ಕಣ್ಣುಗಳಿಂದ ವಾಸನೆ ನೋಡುವುದನ್ನಾಗಲಿ ಮಾಡೋದು ಸಾಧ್ಯವಿಲ್ಲ. ಅಂದರೆ ಕೃಷ್ಣ ಕಣ್ಣುಗಳಿಂದ ವಾಸನೆ ನೋಡಬಲ್ಲ, ಕಣ್ಣುಗಳಿಂದ ತಿನ್ನಲೂ ಬಲ್ಲ ಅಂತ ಹೇಳ್ತಿದ್ದೀರಿ. ಹಾಗಾದರೆ ಕೃಷ್ಣನಿಗೆ ನೈವೇದ್ಯ ಪದಾರ್ಥಗಳನ್ನು ಉಣಬಡಿಸಿದಾಗ ಆತ ಅವನ್ನು ಭುಂಜಿಸೋದನ್ನು ನಾವು ಕಣ್ಣಿನಿಂದ ನೋಡೋಕ್ಕೆ ಸಾಧ್ಯವಿಲ್ಲವಲ್ಲ? ಆದರೆ ಶ್ರೀಕೃಷ್ಣ ಆ ನೈವೇದ್ಯ ಪದಾರ್ಥನ ಸ್ವೀಕರಿಸುತ್ತಾನೆ. ಅದನ್ನು ನೋಡಿದ ಕೂಡಲೇ ನಡೆದಿರುತ್ತದೆ. ಅದು ಎಲ್ಲಾನು ಪಾರಮಾರ್ಥಿಕವೇ ಆದ ಆಧ್ಯಾತ್ಮಿಕ ಜಗತ್ತಿನ ಕಾರ್ಯನೀತಿಯನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಕಷ್ಟ. ಕೃಷ್ಣನು ನೈವೇದ್ಯನ ಸ್ವೀಕರಿಸಿದ ಅಂತ ನಾವು ಭಾವಿಸುವುದಷ್ಟೇ ಅಲ್ಲ, ದೇವರು ನಿಜವಾಗಿಯೂ ಅದನ್ನು ಸೇವಿಸಿ ಭುಂಜಿಸಿರುತ್ತಾನೆ ಅಲ್ಲದೆ ಪ್ರಭು. ಆದರೆ ಕೃಷ್ಣ ಭುಂಜಿಸುವ ರೀತಿ ಮಾತ್ರ ನಮ್ಮದಕ್ಕಿಂತ ತುಂಬ ಭಿನ್ನವಾಗಿದ್ದು ಅಂತ ಅರ್ಥ. ನಾವು ಆಧ್ಯಾತ್ಮಿಕ ನೆಲೆಗೆ ಬಂದಾಗ ನಾವು ಉಣ್ಣುವ ಪ್ರಕ್ರಿಯೆಯು ಕೂಡ ಕೃಷ್ಣನಂತೆಯೇ ಇರುತ್ತದೆ. ಆ ನೆಲೆಯಲ್ಲಿ ದೇಹದ ಒಂದು ಭಾಗವು ಬೇರೆ ಯಾವುದೇ ಇನ್ನೊಂದು ಭಾಗದ ಪರವಾಗಿ ಕಾರ್ಯ ಮಾಡುತ್ತೆ. ಆಗ ಅಂದರೆ ಈ ಸೃಷ್ಟಿ ಕಾರ್ಯಗಳನ್ನು ಮಾಡಲು ವಿಷ್ಣುವಿಗೆ ಯಾವ ಪರಿಕರಗಳು ಬೇಕಾಗಿಲ್ಲ ಅಲ್ಲವೇ? ಬ್ರಹ್ಮನಿಗೆ ಜನ್ಮ ನೀಡಲು ಅವನಿಗೆ ಲಕ್ಷ್ಮಿಯ ಸಹಕಾರವು ಬೇಕಾಗಿಲ್ಲ. ಏಕೆಂದರೆ ವಿಷ್ಣುವಿನ ನಾಭಿಯಿಂದ ಕಮಲ ಪುಷ್ಪದಿಂದ ಬ್ರಹ್ಮ ಜನಿಸಿದ. ಹಾಗಾದರೆ ಈ ಐಹಿಕ ಜಗತ್ತಿನಲ್ಲಿ ಮಕ್ಕಳನ್ನು ಪಡೆಯಲು ಸಂಭೋಗ ಕ್ರಿಯೆ ಅಗತ್ಯವಿದೆ ಅಂತಾಯಿತು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಾದರೂ ವ್ಯಕ್ತಿಯು ಹೆಂಡತಿಯ ಸಹಕಾರವಿಲ್ಲದೆ ಎಷ್ಟೊಂದರಷ್ಟು ಮಕ್ಕಳನ್ನು ಪಡೆಯಲ್ಲ. ಆಧ್ಯಾತ್ಮಿಕ ಚೈತನ್ಯ ಎಷ್ಟೊಂದು ಶಕ್ತಿಯುತ, ಅವು ಎಲ್ಲವನ್ನೂ ಮಾಡಬಲ್ಲದು ಅನ್ನೋ ಅರಿವು ನಮಗಿಲ್ಲ. ಅಂದರೆ ಗುರುಗಳೇ, ಐಹಿಕ ಶಕ್ತಿಯು ಕೆಲವು ನಿಯಮಗಳನ್ನು ಒಳಪಟ್ಟಿದೆ. ಆಧ್ಯಾತ್ಮಿಕ ಶಕ್ತಿ ಆದರೂ ಸಂಪೂರ್ಣವಾಗಿ ಸ್ವತಂತ್ರ ಅಂತಾಯಿತು. ಮಹಾವಿಷ್ಣುವಿನ ಅಂಶಿಕ ಅಭಿವ್ಯಕ್ತಿಯಾದ ಗರ್ಭೋದಕ ಸಾಯಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಜನಿಸಿದ. ಇಲ್ಲಿ ದೈವ ಮಹಿಮೆಯನ್ನು ಯಾರು ಸರಿಯಾಗಿ ಅರಿಯರು. ಬ್ರಹ್ಮಾಂಡ ನಿಜವಾಗಲೂ ವಿಸ್ಮಯ. ಸದ್ಗುಣಿಯಾಗಿರು. ನೀನು ಸ್ವರ್ಗದ ರಾಜ್ಯ ಗಳಿಸುವ ಎನ್ನುವ ಸಂದೇಶ ನೀನು ಕೇಳಿರಬೇಕಲ್ಲ ಶ್ರೀಕಾಂತ್? ಹೌದು ಹೌದು, ಋಷಿಗಳು ಬರ್ತಾ ಇದ್ದಾರೆ. ಇನ್ನಷ್ಟು ವಿಷಯನ ನಾವಿಬ್ಬರು ಅವರ ಬಳಿ ಚರ್ಚಿಸೋಣ. ಆಹಾ, ನಿಮ್ಮ ಬಗ್ಗೆ ನಾವು ಕೇಳಿದ್ದೇವೆ. ಭಗವಂತನ ಭಕ್ತ ಪ್ರಿಯರ ಬಗ್ಗೆ ನೀವು ಎಲ್ಲರಿಗೂ ತಿಳಿಸಿದ್ದೀರಾ. ನಮಗೂ ಆ ಭಾಗ್ಯ ಸಿಗುತ್ತಾ? ಖಂಡಿತ ಸಿಗತ್ತೆ. ಅದಕ್ಕೆ ನಾವು ಬಂದಿರೋದು. ನಿಮಗೆಲ್ಲರಿಗೂ ಗುರುಗಳೇ, ಇಂದು ನಮ್ಮೆಲ್ಲರ ಹೊರ ಜಗತ್ತು ಎಷ್ಟೆಲ್ಲ ಒತ್ತಡ ಹೊರೆಯಿಂದ ಕೂಡಿರುವಾಗ ಸಂತೋಷದಿಂದ ನೆಮ್ಮದಿಯಿಂದ ಬದುಕಲು ನಾವು ಒಳ್ಳೆಯವರಾಗಿದ್ದರೆ ಸಾಕೆ. ನಮ್ಮ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೋ ನಮ್ಮ ಅರ್ಹತೆಯನ್ನು ಸಾಬೀತುಪಡಿಸಿಕೊಳ್ಳಲು ಒಂದು ಒಳ್ಳೆಯ ಕೆಲಸ, ಒಳ್ಳೆಯವರನ್ನಿಸುತ್ತರ ಸಹವಾಸ. ಇದಕ್ಕೆ ಹೊರ ಜಗತ್ತು ಎಷ್ಟೇ ನಕಾರಾತ್ಮಕವಾಗಿದ್ದರೂ ನಮ್ಮ ಒಳಗಿನಿಂದ ಧನಾತ್ಮಕವಾಗಿರೋ ಒಂದು ಸಾಮರ್ಥ್ಯ ಅಗತ್ಯವಿದೆ. ಎಲ್ಲವೂ ನಮ್ಮ ಬಯಕೆಗಳ ಪ್ರಕಾರವೇ ನಡೀತಿದ್ರೆ ಬದುಕು ಸುರಳಿತ ಸುಲಭವಾಗಿಯೇ ಸಾಗುತ್ತೆ ಅಲ್ವೇ ಗುರುಜಿ? ಆದರೆ ಒಂದು ಪರಮ ಪ್ರಭುವಿನ ಭಕ್ತಿಯ ನಾಮವನ್ನು ಮುಳುಗಿದರೆ ಮಾತ್ರ ಅದು ಸಿಗತ್ತೆ. ಗುರುಗಳೇ, ಈಗ ದೇವರ ವಿಚಾರದಲ್ಲಿ ವಿಷ್ಣುವು ಕೃಷ್ಣನಿಗೆ ಸಮಾನನೇ ಆದ್ರೂ ಕೃಷ್ಣನೇ ಮೂಲ ಸ್ಥಾನ ಅಲ್ಲವೇ? ವಿಷ್ಣು ಕೇವಲ ಒಂದಂಶ, ಕೃಷ್ಣ ಪೂರ್ಣ. ವೇದ ಸಾಹಿತ್ಯದಲ್ಲೂ
ಇದನ್ನ ಹೇಳ್ತಾ ಇದ್ದೆ. ಒಂದು ದೀಪವನ್ನು ಹೊತ್ತಿಸಲು ಬಳಸುವ ಮೂಲ ದೀಪದ ದೃಷ್ಟಾಂತವನ್ನು ಬ್ರಹ್ಮ ಸಂಹಿತೆಯಲ್ಲಿ ಕೊಟ್ಟಿದೆ ಶ್ರೀಕಾಂತ್. ಸತ್ಯ, ತ್ರೇತ, ದ್ವಾಪರ, ಕಲಿ ಈ 4 ಯುಗಗಳಲ್ಲಿ ಭಗವಂತ ಅವತರಿಸುತ್ತಾನೆಂದರೆ ಯಾವ ಬಣ್ಣದಲ್ಲಿ ಬರುತ್ತಾನೆ ಹೇಳಿ ಗುರುಜಿ? ಸತ್ಯಯುಗದಲ್ಲಿ ಬಿಳಿ ಬಣ್ಣ, ತ್ರೇತಾಯುಗದಲ್ಲಿ ಕೆಂಪು ಬಣ್ಣ, ದ್ವಾಪರ ಯುಗದಲ್ಲಿ ಕರಿ ಬಣ್ಣ, ಕಲಿಯುಗದಲ್ಲಿ ಹಳದಿ ಬಣ್ಣ. ಹೀಗಿರುವಾಗ ಸತ್ಯಯುಗದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕಿದ್ದ ಮಾರ್ಗ ಯಾವುದೆಂದರೆ ಧ್ಯಾನ, ಧ್ಯಾನ, ಧ್ಯಾನ. ಹಿಂದೆ ಸತ್ಯಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸುತ್ತಿದ್ದರು. ದ್ವಾಪರ ಯುಗದಲ್ಲೂ ಶ್ರೀಕೃಷ್ಣ ಪರಮಾತ್ಮನೇ ಇದ್ದು, ತ್ರೇತಾಯುಗದಲ್ಲಿ ರಾಮನೂ ಇದ್ದ ಅಲ್ವೇ ಗುರೂಜಿ? ಸರಿ, ಈ ಶ್ಲೋಕನ ನೀವಿಬ್ಬರು ಹೇಳಿ. ಓಂ ನಮಸ್ತೆ ವಾಸುದೇವಾಯ ನಮಃ. ಓಂ ನಮಸ್ತೆ ವಾಸುದೇವಾಯ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಅನಂತಾಯ ನಮಃ. ಓಂ ಅನಂತಾಯ ನಮಃ. ಬ್ರಹ್ಮ, ಶಿವ ಹಾಗೂ ಬ್ರಹ್ಮಾಂಡದಲ್ಲಿನ ವಿಷ್ಣುವಿನ ವಿಸ್ತರಣೆಗಳನ್ನು ಸೇರಿಸಿದರೆ ಎಲ್ಲ ದೇವತೆಗಳಿಗೂ ಶ್ರೀಕೃಷ್ಣನೇ ಒಡೆಯ ಅಂತ ನನ್ನ ಭಾವನೆ ಗುರುಜಿ. ಪ್ರತಿಯೊಂದು ಬ್ರಹ್ಮಾಂಡದ ನಾಯಕರಾದ ಬ್ರಹ್ಮ, ಶಿವ ಹಾಗೂ ವಿಷ್ಣುವಿನಂತಹರು ಪರಮಪ್ರಭು ಕೃಷ್ಣನ ಸೇವಕರೇ ಆದರೂ ಅವರು ಕೃಷ್ಣನ ಸಮಾನರು ಅಲ್ಲ, ದೊಡ್ಡವರು ಅಲ್ಲ ಅನ್ನುತ್ತೆ ಸಂಹಿತೆ. ಈ ಎಲ್ಲ ಕಾರಣಗಳ ಕಾರಣನಾಗಿ ಶ್ರೀಕೃಷ್ಣನು ಐಹಿಕ ಸೃಷ್ಟಿಯ ನೇಮಕನು. ಮೊದಲು ಅವತಾರವೆತ್ತಿದ ಮಹಾವಿಷ್ಣುವಿಗೂ ಈತನೇ ಕಾರಣನಾಗಿದ್ದಾನೆ. ಆಧ್ಯಾತ್ಮಿಕ ಗ್ರಹವ್ಯೂಹಗಳನ್ನು ವೈಕುಂಠ ಅಂತ ಕರೀತಾರಲ್ಲ, ಇದು ಹೇಗೆ ಗುರುಜಿ? ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ, ಅಲ್ಲಿ ಶ್ಲೋಕವಾಗಲಿ ಜಯ ಆಗಲಿ ಇಲ್ಲ ಅನ್ನೋದೇ ಕಾರಣ. ಅಲ್ಲಿ ನಿತ್ಯ ನಿರಂತರ. ಹೌದು, ಕಾಲು ಭಾಗ ಐಹಿಕ ಜಗತ್ತು. ಈ ಕಾಲು ಭಾಗನೇ ಜನರಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರುವಾಗ ಇನ್ನು ಆಧ್ಯಾತ್ಮಿಕ ಮುಕ್ಕಾಲು ಎಲ್ಲಿ ಅಂತಾರೆ? ಬ್ರಹ್ಮಾಂಡದ ಒಡೆಯನಾದ ಬ್ರಹ್ಮನು ಒಮ್ಮೆ ಕೃಷ್ಣನನ್ನ ಕಾಣ ಬಯಸಿ ದ್ವಾರಕಕ್ಕೆ ಬಂದಿದ್ದು ಯಾಕೆ? ಬ್ರಹ್ಮ ಬಂದಾಗ ಕೃಷ್ಣ ಹೇಳಿದ್ದಂತೆ, ನನ್ನ ನೋಡಬೇಕೆಂದು ಬಂದಿರುವಾತ ಯಾವ ಬ್ರಹ್ಮ ಅಂತ. ಅದಕ್ಕೆ ಬ್ರಹ್ಮ 4 ಮಕ್ಕಳ ಚತುರ್ಮುಖ ಬ್ರಹ್ಮ ಬಂದಿದ್ದಾನೆಂತ ಆಗ ಕೃಷ್ಣನಿಗೆ ತಿಳಿಸಿದ್ದು. ಹಾ, ಅಲ್ಲೇ ಇರೋದು ವಿಷಯ. ಬ್ರಹ್ಮ ಬಂದಿದ ತಕ್ಷಣ ಶ್ರೀಕೃಷ್ಣ ಪಾದಾರವಿಂದಕ್ಕೆ ನಮಸ್ಕರಿಸಿದ ನಂತರ ಕೃಷ್ಣ ಅವನನ್ನು ಸಕಲ ಮರ್ಯಾದೆಯಿಂದ ಬರಮಾಡಿಕೊಂಡು ನಂತರ ಬ್ರಹ್ಮನನ್ನ ಶ್ರೀಕೃಷ್ಣ ಕೇಳಿದಂತೆ ಬಂದಿರೋ ವಿಷಯ. ಬ್ರಹ್ಮ ಹೇಳಿರ್ಬೇಕು. ನನ್ಗೆ ಒಂದು ಸಂಶಯ ಕಾಡ್ತಿದೆ, ಅದನ್ನು ನಿವಾರಿಸು ಅಂತಲ್ವಾ ಗುರುಗಳೇ? ಬ್ರಹ್ಮ ಕೇಳಿದಂತೆ ನಾನೊಬ್ಬನಿಲ್ಲದೆ ಬೇರೆ ಬ್ರಹ್ಮರು ಇದ್ದಾರೆಯೇ ಎಂದು ಶ್ರೀಕೃಷ್ಣನಲ್ಲಿ ಕೇಳಿದಾಗ ಆಗ ಶ್ರೀಕೃಷ್ಣ ನಕ್ಕಿರಬೇಕು. ಬ್ರಹ್ಮಾಂಡದ ಬೇರೆ ಬೇರೆ ಬ್ರಹ್ಮರನ್ನೆಲ್ಲ ತಾನಿದ್ದಲ್ಲಿಗೆ ಕರೆಸಿರಬೇಕು. ಆ ಚತುರ್ಮುಖ ಬ್ರಹ್ಮ ನೋಡ್ತಾ ಇದ್ದಂತೆಯೇ ಅನೇಕ ಬ್ರಹ್ಮರು ಬಂದು ಪಾದಾಭಿವಂದನೆ ಮಾಡ್ತಾ ಇದ್ರು. ಆಗ ಬಂದವರಲ್ಲಿ ಕೆಲವರಿಗೆ 10 ಮುಖವಾದರೆ ಇನ್ನು ಕೆಲವರಿಗೆ 20 ಮುಖ, ಮತ್ತೆ ಕೆಲವರಿಗೆ 10 ದಶಲಕ್ಷ, ಹಾಗೆಯೇ ಉಳಿದವರಿಗೆ 20 ಲಕ್ಷ. ವಾಸ್ತವವಾಗಿ ಎಷ್ಟು ಜನ ಬಂದು ನಮಸ್ಕಾರ ಮಾಡ್ತಾ ಇದ್ದಿದ್ದು ಚತುರ್ಮುಖ ನೋಡಿದ ತಕ್ಷಣ ಚತುರ್ಮುಖನಿಗೆ ಎಷ್ಟು ಬ್ರಹ್ಮರು ಬಂದಿದ್ದಾರೆ ಅನ್ನೋದು ಅವನಿಗೆ ಎಣಿಸೋದಕ್ಕೆ ಸಾಧ್ಯವಾಗಲಿಲ್ಲವಂತೆ. ಈ ಚತುರ್ಮುಖ ಬ್ರಹ್ಮನಿಗೆ ಆಗ ಅನ್ನಿಸಿರಬೇಕು ತಾನು ಮದಗಜಗಳ ಸಮೂಹದಲ್ಲಿನ ಒಂದು ಸೊಳ್ಳೆ ಮಾತ್ರ ಅಂತ. ಈ ವಿಶಿಷ್ಟ ಬ್ರಹ್ಮಾಂಡವು ಕೇವಲ 4,000 ದಶಲಕ್ಷ ಮೈಲಿಗಳ ವಿಸ್ತಾರದ್ದು ಅಂತಿದೆ. ಇದಕ್ಕಿಂತ ಲಕ್ಷ ಲಕ್ಷ, ದಶಲಕ್ಷ, ಕೋಟಿ ಕೋಟಿ, ಶತಕೋಟಿ ಮೈಲಿಗಳ ವಿಸ್ತಾರವನ್ನು ಹೊಂದಿರತಕ್ಕಂಥ ಬ್ರಹ್ಮಾಂಡಗಳು ಇದೆ ಅಲ್ವೇ? ಖಂಡಿತ. ನಮ್ಮ ಊಹೆಗೆ ಮಿಲುಕುವ ಯಾವುದೇ ಲೆಕ್ಕಕ್ಕಿಂತಲೂ ಈ ಜಗತ್ತಿನ ಮಿಗಿಲಾದ ವಿಸ್ತಾರವಿದೆ. ಇದಕ್ಕೆ ಬ್ರಹ್ಮಾಂಡ ಅಂತ ಕರೀತಾನೆ. ಈ ಬ್ರಹ್ಮಾಂಡಕ್ಕೆ ಶ್ರೀಕೃಷ್ಣನೇ ಒಡೆಯದಾದ. ಕೃಷ್ಣ ಅದಕ್ಕೆ ಈ ರೀತಿ ನುಡಿದಿರೋದು. ಈ ಸೃಷ್ಟಿಯ ಶಕ್ತಿಯು 3 ಪಾಲು,
ಆಧ್ಯಾತ್ಮಿಕ ಚಕ್ರಾಧಿಪತ್ಯದಲ್ಲಿದೆ ಅಂತ. ಆದ್ದರಿಂದಲೇ ಕೃಷ್ಣನಿಗೆ ತ್ರಿಯದೀಶ್ವರ ಅಂತ ಹೆಸರು ಇದೆ. ಗೋಕುಲ, ಮಥುರಾ, ದ್ವಾರಕೆ ಸೂಚಿಸೋದು. ಎಲ್ಲ ಬ್ರಹ್ಮಾಂಡದಲ್ಲಿಯೂ ಅವನ ಅಂತರಂಗ ಶಕ್ತಿಯು ಪ್ರದರ್ಶನಕ್ಕೆ ಬಂದೇ ಬರುತ್ತೆ. ಕೃಷ್ಣನಿಗೆ ಎಲ್ಲರೂ ಮುರಳಿ ಮೋಹನ ಅಂತಾನೂ ಕರೀತಾರೆ. ಮನ್ಮಥನ ಜಯಿಸೋದ್ರಿಂದ ಅವನಿಗೆ ಹೆಸರು ಬಂದಿರಬೇಕು. ಇದು ರೂಪ, ರುಚಿ, ಗಂಧ, ಶಬ್ದ, ಸ್ಪರ್ಶಗಳಿಂದ ಈ 5 ಬಣ್ಣಗಳಿಂದ ಈತನಿಗೆ ಮುರಳಿ ಮೋಹನ ಅಂತ ಹೆಸರು ಬಂತಪ್ಪ. ಪ್ರಿಯ ಪ್ರಭುವೇ, ಆತ್ಮ ಸಾಕ್ಷಾತ್ಕಾರಕ್ಕೆ ನಿನ್ನ ಭಕ್ತಿ ಸೇವೆಯೇ ಶ್ರೇಷ್ಠವಾದ ಮಾರ್ಗ ಅಂತ ಅನಿಸ್ತಿದೆ. ಶ್ರೇಷ್ಠರಲ್ಲಿ ಉನ್ನತ ಶ್ರೇಷ್ಠವೇ ಭಕ್ತಿ ಸೇವೆಯ ಪರಮ ಸೇವೆ. ಈ ಐಹಿಕ ಪ್ರಕೃತಿಯು ಎಷ್ಟು ಬಲಯುತವಾದದ್ದು ಅಂತ ಅಂದ್ರೆ ಯಾರೂ ಜಯಿಸೋಕೆ ಸಾಧ್ಯವಿಲ್ಲ. ಅಂದ್ರೆ ಕೃಷ್ಣನ ಪಾದ ಕಮಲಗಳಿಗೆ ಶರಣಾಗತರಾದವರು ಮಾತ್ರ ಐಹಿಕ ಅಸ್ತಿತ್ವವನ್ನು ಆಯಬಲ್ಲವರು ಅಂತೀರಾ? ನಿಜವಾಗಿಯೂ ಈ ಆಕರ್ಷಣೆಯೇ ಐಹಿಕ ಶಕ್ತಿಯ ಸಂಕೋಲೆ. ನೋಡಿ, ಎಲ್ಲ ತ್ಯಜಿಸಬೇಕು, ಶರಣಾಗತಿ ಆಗಬೇಕು. ಅಂದ್ರೆ ಯಾವ ಹಿಂಜರಿಕೆ ಇಲ್ಲದೆ ಶರಣಾಗತರಾಗೋ ಜೀವಿಗೆ ಎಲ್ಲಾ ರೀತಿಯ ರಕ್ಷಣೆ ಒದಗಿಸ್ತಾರಾ? ಕೃಷ್ಣ ಹೇಳಿದ್ದಾನಲ್ಲ, ನಾನು ಕೊಡಬೇಕಾದದ್ದು ಅದನ್ನೇ ಅಂತ. ಪ್ರಭುವಿನಲ್ಲಿನ ಅಪ್ಪಟ ಭಕ್ತಿ ಸೇವೆ ಸಲ್ಲಿಸೋ ನೆಲೆಗೆ ಬಂದಿರುವಾತನು ದೇವತೆಗಳ ಸದ್ಗುಣ ಮೈಗೂಡಿಸಿಕೊಂಡಿರುತ್ತಾನೆ ಅಂತೀರಾ ಗುರುಜಿ? ಹೌದು, ಭಕ್ತಿ ಸೇವೆ ಇಲ್ಲದೆ ಪ್ರಾಪಂಚಿಕ ಅರ್ಹತೆಗಳಿಗೆ ಬೆಲೆ ಇಲ್ಲ. ನೋಡಿ, ನಾನು ಮಹಾಮಂತ್ರಗಳನ್ನು ಹೇಳ್ಕೊಡ್ತೀನಿ. ದೇವರು ಎಲ್ಲಿ ಇದ್ದಾರೆ ಅನ್ನೋದು ಹುಡ್ಕೋಣ. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama. ಒಂದು ನಿಮಿಷ ಗುರುಜಿ, ನೀವು ಭಾಗವತಂ, ಭಗವದ್ಗೀತೆ ಹಾಗೂ ಮೃಗು ಸಂಹಿತೆಯಲ್ಲಿ ತಿಳಿಸಿರುವಂತ ಕೃಷ್ಣನ ಮಾತುಗಳನ್ನ ಇಲ್ಲಿರುವಂತ ಭಕ್ತರಿಗೆಲ್ಲ ತಿಳಿಸಿದ್ರಿ. ಆದ್ರೆ ನಿಮ್ ಪ್ರಕಾರ ಕೃಷ್ಣನ ಪ್ರಜ್ಞೆಯ ಏಕಾಗ್ರತೆಯನ್ನು ಯಾವ ರೀತಿ ರೂಢಿಸ್ಕೊಳ್ಬೇಕು ಅನ್ನೋದನ್ನ ಸ್ವಲ್ಪ ತಿಳಿಸ್ತೀರಾ? ಸಂತೋಷವಾಗಿ ನಿನಗೆ ತಿಳಿಸ್ತೀನಿ ನೋಡಮ್ಮ. ಎಲ್ಲಿ ಶ್ರದ್ಧೆ, ಏಕಾಗ್ರತೆ, ಮಾನವೀಯತೆ ಕೂಡಿಸ್ಕೊಳ್ಳುತ್ತೋ ಪ್ರತಿ ಹೆಜ್ಜೆಲೂ ಶ್ರೀ ಪರಮಾತ್ಮ ಕೃಷ್ಣ ಇದ್ದೇ ಇಲ್ಲ. ಅದಕ್ಕೆ ಕಣವ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತಲ್ಲೀನರಾಗಿದ್ದೇವೆ. ಒಂದೇ ಒಂದು ಶ್ಲೋಕ ಹೇಳ್ಕೊಡ್ತೀನಿ, ಅದನ್ನ ಬಾಯಿನಲ್ಲಿ ಹೇಳು. ಇರತಕ್ಕಂಥ ಕಷ್ಟವಲ್ಲ ಪರಿಹಾರ ಮಾಡ್ತಾರೆ, ಇದು ಸತ್ಯ. ನೋಡಮ್ಮ, ಯತ್ರ ಯೋಗೇಶ್ವರ ಕೃಷ್ಣೋ, ಯತ್ರ ಯೋಗೇಶ್ವರೋ ಕೃಷ್ಣೋ, ಯತ್ರ ಪಾರ್ಥೋ ಧನುರ್ಧರಃ, ಯತ್ರ ಪಾರ್ಥೋ ಧನುರ್ಧರಃ, ತತ್ರ ತತ್ರ ಶ್ರೀ ವಿಜಯೋ, ಶ್ರೀ ವಿಜಯೋ ಭೂತಿಧ್ರುವ, ಭೂತಿರ್ಧ್ರುವ, ನೀತಿರ್ಮತಿರ್ಮ. ನೀತಿರ್ಮತಿರ್ಮ ಅಂದ್ರೆ ಅರ್ಥ ಏನಂತ ಗೊತ್ತೇನಮ್ಮ? ಹೇ ರಾಜ, ಎಲ್ಲಿ ಯೋಗೇಶ್ವರನಾದ ಭಗವಾನ್ ಶ್ರೀಕೃಷ್ಣನಿದ್ದಾನೋ ಮತ್ತು ಎಲ್ಲಿ ಗಾಂಡೀವ ಧನುರ್ಧಾರಿಯಾದ ಅರ್ಜುನನಿದ್ದಾನೋ ಅಲ್ಲಿಯೇ ಶ್ರೀ ವಿಜಯ ವಿಭೂತಿ ಮತ್ತು ಅಚಲವಾದ ನೀತಿಯೂ ಇದೆ ಎಂಬುದೇ ನನ್ನ ಮತವಾಗಿದೆ ಅಂತ ಅರ್ಥ ಕಣ್ಣ. ಆಗ್ಲಿ ಗುರುಜಿ, ತಿಳಿತೇನಮ್ಮ? ತಿಳಿತು. ನೀವು ಹೇಳೋ ರೀತಿನೇ ಇವತ್ತಿಂದ ಆ ಪ್ರಜ್ಞೆಯ ಏಕಾಗ್ರತೆಯನ್ನ ಅಳವಡಿಸ್ಕೊಳ್ತೇನೆ ಗುರುಜಿ. ಆಯ್ತಾ? ನಮಸ್ತೆ. ಆಯ್ತು. ನೋಡಿದ್ರಲ್ಲ ಪ್ರೇಕ್ಷಕರೇ, ಶ್ರೀಕೃಷ್ಣನು ಹೇಳಿದ ಪ್ರವಚನಗಳನ್ನು ಹೇಗೆ ಗುರೂಜಿಯವರು ಭಕ್ತಾದಿಗಳಿಗೆ ತಿಳಿಸಿದ್ರೋ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬದುಕು ಉಲ್ಲಾಸಭರಿತವಾಗಿರುತ್ತೆ. ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ